ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಬರೀ ಒಂದು ಆಟ ಅಲ್ಲ, ಅದೊಂದು ಧರ್ಮ. ಆ ಧರ್ಮವನ್ನ ಪ್ರೀತಿಸೋ ಪ್ರತಿಯೊಬ್ಬರ ಹೃದಯದಲ್ಲೋ ಒಂದು ಹೆಸರು ಅಚ್ಚಳಿಯದೇ ಉಳಿದಿದೆ: ಸಚಿನ್. ಇಂದು ಆ ದಂತಕಥೆಯ ಪಯಣವನ್ನೊಮ್ಮೆ ನೋಡೋಣ ಬನ್ನಿ. ಅವರ ಹುಟ್ಟುಹಬ್ಬದ ಈ ವಿಶೇಷ ದಿನದಂದು ಒಬ್ಬ ಸಾಮಾನ್ಯ ಹುಡುಗ ಕ್ರಿಕೆಟ್ ದೇವರಾದ ಕಥೆ ಇದು. ಹೌದು, ಈ ಮಾತುಗಳು ಅಕ್ಷರಶಃ ಸತ್ಯ. ಸಚಿನ್ ತೆಂಡೂಲ್ಕರ್ ಅಂದ್ರೆ ಕೇವಲ ಒಬ್ಬ ಆಟಗಾರ ಅಲ್ಲ, ಅವರು ಕೋಟ್ಯಾಂತರ ಜನರಿಗೆ ಒಂದು ಸ್ಫೂರ್ತಿ, ಒಂದು ಅದ್ಭುತ ಭಾವನೆ ಮತ್ತು ಒಂದು ಸಂಪೂರ್ಣ ಯುಗವೇ ಸರಿ. ಅವರ ಇಡೀ ವ್ಯಕ್ತಿತ್ವವನ್ನ ಈ ಒಂದು ಸಾಲು ಎಷ್ಟು ಚೆನ್ನಾಗಿ ಹಿಡಿದಿಡುತ್ತೆ ಅಲ್ವಾ? ಸರಿ, ಹಾಗಿದ್ರೆ ಈ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಏಪ್ರಿಲ್ 24, 1973 ಮುಂಬೈನ ಒಂದು ಸರಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಸಚಿನ್ ಹುಟ್ಟಿದ್ರು. ಮನೇಲಿ ಶಿಸ್ತು, ಸಂಸ್ಕಾರ, ಮೌಲ್ಯಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಇತ್ತು. ಬಾಲ್ಯದಲ್ಲಿ ಸಚಿನ್ ಸಿಕ್ಕಾಪಟ್ಟೆ ತುಂಟ ಹುಡುಗ. ಅವರಲ್ಲಿದ್ದ ಶಕ್ತಿಯನ್ನ ಕಂಟ್ರೋಲ್ ಮಾಡೋದೇ ಮನೆಯವರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ಅವರಣ್ಣ ಅಜಿತ್ ತೆಂಡೂಲ್ಕರ್ ಈ ತುಂಟತನವನ್ನ ಒಂದು ಸಮಸ್ಯೆಯಾಗಿ ನೋಡ್ಲೇ ಇಲ್ಲ. ಬದಲಿಗೆ ಅದರಲ್ಲಿ ಒಂದು ಅವಕಾಶವನ್ನ ಕಂಡ್ರು. ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ತಿರುವು ಸಿಕ್ಕಿದ್ದು. ಆ ತುಂಟು ಹುಡುಗನಲ್ಲಿದ್ದ ಎನರ್ಜಿಯನ್ನ ಸರಿಯಾದ ದಾರಿಗೆ ತಿರುಗಿಸಿದ್ರೆ ಒಬ್ಬ ಲೆಜೆಂಡ್ ಹುಟ್ಟಬಹುದು ಅಂತ ಮೊದಲು ಗುರುತಿಸಿದ್ದು ಅವರ ಅಣ್ಣ ಅಜಿತ್. ಹೀಗೆ ಅಜಿತ್ ಅವರು ಸಚಿನ್ನನ್ನ ಮುಂಬೈನ ಪ್ರಸಿದ್ಧ ಕೋಚ್ ರಮಾಕಾಂತ್ ಅಚ್ರೇಕರ್ ಸರ್ ಹತ್ರ ಕರ್ಕೊಂಡು ಹೋದ್ರು. ಆದ್ರೆ ಏನಾಯ್ತು ಗೊತ್ತಾ? ಮೊದಲ ಸಲ ಕೋಚ್ ಮುಂದೆ ಆಡುವಾಗ ಸಚಿನ್ ಸಿಕ್ಕಾಪಟ್ಟೆ ನರ್ವಸ್ ಆಗಿ ಸರಿಯಾಗಿ ಆಡ್ಲೇ ಇಲ್ಲ. ಕೋಚ್ ಬಹುಶಃ ಅವರನ್ನ ರಿಜೆಕ್ಟ್ ಮಾಡ್ಬಿಡ್ತಿದ್ರೇನೋ. ಆಗ ಅಜಿತ್ ಒಂದು ಸೂಪರ್ ಪ್ಲಾನ್ ಮಾಡಿದ್ರು. ಅವರು ಕೋಚ್ ಹತ್ರ ಹೋಗಿ, ಸರ್, ಒಂದ್ಸಲ ಅವನಿಗೆ ಗೊತ್ತಿಲ್ದ ಹಾಗೆ ಎಲ್ಲಾದ್ರೂ ಮರೆಯಲ್ಲಿ ನಿಂತು ನೋಡಿ, ಆಗ ಅವನು ಯಾವುದೇ ಪ್ರೆಷರ್ ಇಲ್ದೆ ಆಡ್ತಾನೆ ಅಂತ ಹೇಳಿದ್ರು. ಅಜಿತ್ ಮಾತಿನಂತೆ ಕೋಚ್ ಹಾಗೆ ಮಾಡಿದಾಗ ಅವರಿಗೆ ಕಂಡಿದ್ದು ನಿಜಕ್ಕೂ ಒಂದು ಬೆರುಗುಗೊಳಿಸುವ ಪ್ರತಿಭೆ. ಅಂದಿನಿಂದ ಅಚ್ರೇಕರ್ ಸರ್ ಅವರ ಕಠಿಣ ತರಬೇತಿ ಶುರುವಾಯಿತು. ಬೆಳಿಗ್ಗೆ ಪ್ರಾಕ್ಟೀಸ್, ಸಂಜೆ ಪ್ರಾಕ್ಟೀಸ್. ಅಷ್ಟೇ ಅಲ್ಲ, ಒಂದಲ್ಲ ಹಲವಾರು ಗ್ರೌಂಡ್ಗಳಲ್ಲಿ ಟ್ರೈನಿಂಗ್. ಅವರದೊಂದು ಫೇಮಸ್ ಚಾಲೆಂಜ್ ಇತ್ತು: ಸ್ಟಂಪ್ ಮೇಲೆ ಒಂದು ನಾಣ್ಯ ಇಡೋದು. ದಿನಪೂರ್ತಿ ಸಚಿನ್ ಔಟ್ ಆಗದೇ ಇದ್ರೆ ಆ ಕಾಯಿನ್ ಅವ್ರದೇ. ಒಂದೊಂದು ನಾಣ್ಯವನ್ನ ಗೆಲ್ಬೇಕು ಅನ್ನೋ ಛಲದಿಂದ ಆಡಿದ ಆ ಹುಡುಗ ಮುಂದೆ ಭಾರತದ ಕೋಟ್ಯಾಂತರ ಹೃದಯಗಳನ್ನ ಗೆದ್ರು. ಇದು ಅವರ ಶ್ರಮಕ್ಕೆ ಸಿಕ್ಕ ದೊಡ್ಡ ಪ್ರತಿಫಲ ಅಲ್ವಾ? ಈ ಸಮಯದಲ್ಲಿ ಸಚಿನ್ ತುಂಬಾ ತ್ಯಾಗಗಳನ್ನ ಮಾಡಿದ್ರು. ಅವರ ವಯಸ್ಸಿನ ಹುಡುಗರೆಲ್ಲ ಆಟ ಆಡ್ತಿದ್ರೆ ಸಚಿನ್ ಮೈದಾನದಲ್ಲಿ ಬೆವರು ಸುರಿಸ್ತಿದ್ರು. ಅವರ ತಂದೆ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು: ಮೊದಲು ಒಬ್ಬ ಒಳ್ಳೆ ಮನುಷ್ಯನಾಗು, ಆಮೇಲೆ ಶ್ರೇಷ್ಠ ಆಟಗಾರನಾಗುವಂತ. ಈ ಮಾತು ಅವರನ್ನ ಕೊನೆಯವರೆಗೂ ವಿನಮ್ರವಾಗಿಟ್ಟಿತ್ತು. ಈಗ ಬರೋಣ ಅವರ ಕೆರಿಯರ್ನ ಒಂದು ನಿರ್ಣಾಯಕ ಘಟ್ಟಕ್ಕೆ. ಯೋಚನೆ ಮಾಡಿ, ಕೇವಲ 16 ವರ್ಷದ ಹುಡುಗ ಭಾರತ ತಂಡಕ್ಕೆ ಎಂಟ್ರಿ ಕೊಡ್ತಾನೆ. ಅದು ಕೂಡ ಬಲಿಷ್ಠ ಪಾಕಿಸ್ತಾನದ ವಿರುದ್ಧ, ಅವರದೇ ದೇಶದಲ್ಲಿ. ಎಂಥ ಪ್ರೆಷರ್ ಇರಬೇಡ. ಎದುರುಗಡೆ ಇದ್ದ ಬೌಲರ್ಗಳು ಯಾರು ಗೊತ್ತಾ? ಆ ಕಾಲದ ದಂತಕಥೆಗಳು: ವಾಸಿಂ ಅಕ್ರಮ್, ವಕಾರ್ ಯೂನಿಸ್ ಮತ್ತು ಇಮ್ರಾನ್ ಖಾನ್. ಒಂದ್ ಕಡೆ 16ರ ಪೋರ, ಇನ್ನೊಂದ್ ಕಡೆ ವಿಶ್ವದ ಅತ್ಯಂತ ಭಯಾನಕ ಬೌಲರ್ಗಳು. ಇದೊಂದು ಅಗ್ನಿ ಪರೀಕ್ಷೆನೇ ಆಗಿತ್ತು. ಆ ಸೀರೀಸ್ನಲ್ಲಿ ಒಂದು ಘಟನೆ ನಡೀತು. ವಕಾರ್ ಯೂನಿಸ್ ಹಾಕಿದ ಒಂದು ವೇಗದ ಬೌನ್ಸರ್ ಸೀದಾ ಸಚಿನ್ ಮೂಗಿಗೆ ಬಡಿತು. ರಕ್ತ ಸುರಿಯೋಕ್ ಶುರುವಾಯಿತು. ಎಲ್ಲರೂ ಗಾಬರಿಯಾಗಿದ್ರು. ಆದ್ರೆ ಆ ಹುಡುಗ ಮೈದಾನ ಬಿಟ್ಟು ಹೋಗಕ್ಕೆ ಒಪ್ಲೇ ಇಲ್ಲ. ಮೇ ಖೇಲೇಗಾ ಅಂದ್ರೆ ನಾನು ಆಡ್ತೇನೆ ಅಂತ ಹೇಳಿ ಎದ್ದು ನಿಂತು ಬ್ಯಾಟಿಂಗ್ ಮುಂದುವರಿಸ್ದ. ಆದೀಗ ಜಗತ್ತಿಗೆ ಒಬ್ಬ ಯೋಧ ಹುಟ್ಟಿದ್ದ. ಆ ಘಟನೆಯ ನಂತರ ಸಚಿನ್ ಯಾವತ್ತೂ ಹಿಂತಿರುಗಿ ನೋಡ್ಲೇ ಇಲ್ಲ. ಅವರ ಬ್ಯಾಟ್ನಿಂದ ದಾಖಲೆಗಳ ಸುರಿಮಳೆಯೇ ಶುರುವಾಯಿತು. ಅದು ಸಚಿನ್ ಯುಗದ ಆರಂಭ. ಮೊಟ್ಟ ಮೊದಲನೇದಾಗಿ 100 ಅಂತಾರಾಷ್ಟ್ರೀಯ ಶತಕಗಳು. ಒಂದ್ಕ್ಷಣ ಯೋಚನೆ ಮಾಡಿ, 100 ಸೆಂಚುರಿಗಳು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಯಾರೂ ತಲುಪದ, ಬಹುಶಃ ಇನ್ಯಾರೂ ತಲುಪಲಾಗದಂತಹ ಒಂದು ದೊಡ್ಡ ಶಿಖರ. ನಂತರ ಏಕದಿನ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿದ ಮೊದಲ ಆಟಗಾರ. ಇದು ಅಸಾಧ್ಯ ಅಂತ ಎಲ್ಲರೂ ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸಿ ಕ್ರಿಕೆಟ್ ಜಗತ್ತಿಗೆ ಒಂದು ಹೊಸ ಸಾಧ್ಯತೆಯ ಬಾಗಿಲನ್ನೇ ತೆರೆದರು. ಇನ್ನು ಒಟ್ಟಾರೆಯಾಗಿ 34,000ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ರನ್ಗಳು. 2 ದಶಕಗಳ ಕಾಲ ಸತತವಾಗಿ ಉನ್ನತ ಮಟ್ಟದಲ್ಲಾಡೋದಂದ್ರೆ ಸುಮ್ನೆನಾ? ಅವರ ಸ್ಥಿರತೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಮತ್ತು ಕೊನೆಗೆ ಅವರ ಜೀವನದ ಬಹುದೊಡ್ಡ ಕನಸು ನನಸಾಯಿತು. 2011ರಲ್ಲಿ ಭಾರತ ವಿಶ್ವಕಪ್ ಗೆದ್ದಿತು. ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಪಾಕಿಸ್ತಾನ, ಪ್ರತಿಯೊಂದು ದೇಶದ ಆಟಗಾರರು, ಅಭಿಮಾನಿಗಳು ಅವರನ್ನ ಗೌರವದಿಂದ ನೋಡ್ತಾರೆ. ಸಚಿನ್ ಅವರನ್ನ ಕ್ರಿಕೆಟ್ ದೇವ್ರು ಅಂತ ಯಾಕೆ ಕರೀತಾರೆ? ಬರೀ ಅವರ ದಾಖಲೆಗಳಿಂದಲ್ಲ, ಅದಕ್ಕೂ ಮಿಗಿಲಾದ ಒಂದು ಕಾರಣವಿದೆ. ಅದು ಅವರ ಮತ್ತು ಈ ದೇಶದ ಜನರ ನಡುವೆ ಇದ್ದ ಒಂದು ಭಾವನಾತ್ಮಕ ಸಂಬಂಧ. ಹೌದು, ಇದು 100ಕ್ಕೆ 100 ಸತ್ಯ.
ಸಚಿನ್ ಬ್ಯಾಟಿಂಗ್ ಮಾಡಲು ಕ್ರೀಸ್ಗೆ ಬಂದಾಗ ಇಡೀ ಭಾರತದ ಬೀದಿಗಳು ಖಾಲಿಯಾಗ್ತಿದ್ವು. ಪ್ರತಿಯೊಬ್ಬರೂ ಟಿವಿ ಮುಂದೆ ಕೂತು ಅವರು ಚೆನ್ನಾಗಿ ಆಡ್ಲಿ ಅಂತ ಪ್ರಾರ್ಥನೆ ಮಾಡ್ತಿದ್ರು. ಅವರ ವಿಕೆಟ್ ಬಿದ್ರೆ ಇಡೀ ದೇಶವೇ ಮೌನಕ್ಕೆ ಜಾರುತ್ತಿತ್ತು. ಇಷ್ಟೆಲ್ಲ ಖ್ಯಾತಿ, ಗೌರವ, ಪ್ರೀತಿ ಸಿಕ್ಕರೂ ಸಚಿನ್ ಯಾವತ್ತೂ ಬದಲಾಗ್ಲಿಲ್ಲ. ಸ್ವಲ್ಪವೂ ಅಹಂಕಾರ ಇಲ್ಲ, ದುರಹಂಕಾರ ಇಲ್ಲ. ಯಾವಾಗ್ಲೂ ವಿನಮ್ರ, ಯಾವಾಗ್ಲೂ ತಂದೆ-ತಾಯಿ, ಗುರು, ತಂಡ ಮತ್ತು ಅಭಿಮಾನಿಗಳಿಗೆ ಗೌರವ ಕೊಡುವ ವ್ಯಕ್ತಿತ್ವ ಅವರದು. ಇದೇ ಅವರನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದು. ಅವರ ಜೀವನ ಕೇವಲ ಒಂದು ಕ್ರಿಕೆಟ್ ಕಥೆಯಲ್ಲ, ಅದೊಂದು ಅದ್ಭುತ ಸ್ಫೂರ್ತಿದಾಯಕ ಪಾಠ. ಅವರ ಈ ಪಯಣದಿಂದ ನಾವು ಕಲಿಯಬೇಕಾದದ್ದು ನಿಜಕ್ಕೂ ಬಹಳಷ್ಟಿದೆ. ಅವರ ಜೀವನದಿಂದ ನಾವು ಕಲಿಯಬೇಕಾದ ಕೆಲವು ಪಾಠಗಳು: ಪ್ರತಿಭೆ ಒಂದೇ ಇದ್ರೆ ಸಾಲದು, ಕಠಿಣ ಪರಿಶ್ರಮ ಬೇಕೇ ಬೇಕು. ಕುಟುಂಬದ ಬೆಂಬಲ ಅಮೂಲ್ಯವಾದದ್ದು, ಶಿಸ್ತು ಗೆಲುವನ್ನು ತಂದುಕೊಡುತ್ತದೆ. ಮತ್ತು ಕೊನೆಯದಾಗಿ, ವಿನಮ್ರತೆ ಒಬ್ಬ ವ್ಯಕ್ತಿಯನ್ನು ದಂತಕಥೆಯನ್ನಾಗಿ ಮಾಡುತ್ತದೆ. ಹಾಗಾಗಿ ಇಂದು ಅವರ ಹುಟ್ಟುಹಬ್ಬದಂದು ನಾವು ಇಷ್ಟೇ ಹೇಳೋದು: ಧನ್ಯವಾದಗಳು ಸಚಿನ್, ನಮ್ಗೆಲ್ಲರಿಗೂ ಕೊಟ್ಟ ಆ ಸಂತೋಷಕ್ಕೆ, ನಮ್ಮ ಕನಸುಗಳ ಮೇಲೆ ನಂಬಿಕೆ ಇಡಲು ಕಲಿಸಿದ್ದಕ್ಕೆ ಮತ್ತು ಭಾರತಕ್ಕೆ ಹೆಮ್ಮೆ ತಂದಿದ್ದಕ್ಕೆ. ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಮಾಸ್ಟರ್ ಬ್ಲಾಸ್ಟರ್. ಈ ಅದ್ಭುತ ಪಯಣವನ್ನ ನೋಡಿದ ಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ: ಸಚಿನ್ ಆಡಿದ 100 ಇನ್ನಿಂಗ್ಸ್ಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಅಚ್ಚಳಿಯದೇ ಉಳಿದಿರುವ ಆ ಒಂದು ಫೇವರೇಟ್ ಇನ್ನಿಂಗ್ಸ್ ಯಾವುದು?